ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಂದಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು 10 ನಿಮಿಷದಲ್ಲಿ ರಸಮ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಈ ಚಳಿಗಾಲಕ್ಕೆ ಒಳ್ಳೆ ಸ್ಪೈಸಿಯಾಗಿ ಮತ್ತು ಬಿಸಿ ಬಿಸಿಯಾಗಿ ಒಂದು ರಸಮ್ ಮಾಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ಒಂದು 10 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಒಂದು ಕೆಂಪು ಮೆಣಸಿನ್ಕಾಯಿ, ಒಂದು ಹಸಿರು ಮೆಣಸಿನ್ಕಾಯಿ, ಚಿಕ್ಕ ಟೊಮೊಟೊಲಿ ಕಟ್ ಮಾಡಿ ಅರ್ಧ ಟೊಮೊಟೊ ಹಾಕ್ಕೊಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 4 ಬೆಳ್ಳುಳ್ಳಿ, ಒಂದು ಅರ್ಧ ಕಪ್ ನೀರು ಹಾಕೊಳ್ಳಿ. ಇದಿಷ್ಟನ್ನು ನೀಟಾಗಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ಒಂದು ಬಾಣಲಿಗೆ 1 ಸ್ಪೂನು ಆಯಿಲ್ ಹಾಕೊಳ್ಳಿ, ಒಂದು ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು 4 ಎಲೆ, ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಈಗ ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕೊಳ್ಳಿ. ಇದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಉಳಿದಿರೋ ಹಾಫ್ ಟೊಮೆಟೊ ಹಾಕೊಳ್ಳಿ. ಇದನ್ನು ಸ್ಟೌವಲ್ಲಿ ಲೋ ಫ್ಲೇಮ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 2 ಕಪ್ಪು ವಾಟರ್ ಹಾಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಾಯ್ಲಾಗಿ ಹಾಕ್ಬಿಡಿ. ನೋಡಿದ್ರಲ್ಲ 10 ನಿಮಿಷದಲ್ಲಿ ಹೇಗೆ ರಸಮ್ ಮಾಡೋದು ಅಂತ. ಇದೇ ಥರ ಈಸಿ ರೆಸಿಪಿಗೋಸ್ಕರ ಚಂದಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.